Hello everyone. Today we are going to discuss on the topic child protection policies, constitutional provisions and child rights. ಅಂದ್ರೆ ಮಕ್ಕಳ ರಕ್ಷಣಾ ನೀತಿಗಳು, ಸಾಂವಿಧಾನಿಕ ನಿಬಂಧನೆಗಳು ಹಾಗೂ ಮಕ್ಕಳ ಹಕ್ಕುಗಳು. Introduction. Children are the most important assets of the nation because they shape the destiny of the nation as future citizens. ಮಕ್ಕಳು ಭವಿಷ್ಯದ ಪ್ರಜೆಗಳು ಹಾಗೂ ದೇಶದ ಭವಿಷ್ಯವನ್ನು ಮತ್ತೆ ಗುರಿಯನ್ನು ರೂಪಿಸುವವರು. ಆದ್ರಿಂದ ಮಕ್ಕಳು ನಮ್ಮ ದೇಶದ ಆಸ್ತಿ. The children have a right to protection against any kind of abuse, trafficking and exploitation. ಮಕ್ಕಳು ಶೋಷಣೆ, ಸಾಗಾಣಿಕೆ ಹಾಗೂ ಯಾವುದೇ ರೀತಿಯ ಹಿಂಸೆಯ ವಿರುದ್ಧ ರಕ್ಷಣೆ ಪಡೆಯುವ ಹಕ್ಕನ್ನು ಹೊಂದಿದ್ದಾರೆ. Children are abused by their parents, guardians, teachers and other forces within and outside the family. ಮಕ್ಕಳು ಅವರ ಪೋಷಕರು, ರಕ್ಷಕರು, ಶಿಕ್ಷಕರು ಹಾಗೂ ಇತರರಿಂದ ಕುಟುಂಬದೊಳಗೆ ಹಾಗೂ ಹೊರಗೆ ಕೂಡ ಶೋಷಣೆಯನ್ನ ಅನುಭವಿಸ್ತಾ ಇದ್ದಾರೆ. The national governments have also provided various constitutional provisions, opportunities and facilities to safeguard the interest of children and facilitate their integrated development. ಮಕ್ಕಳ ಸಮಗ್ರ ಬೆಳವಣಿಗೆಗೋಸ್ಕರ ಹಾಗೂ ಮಕ್ಕಳ ಆಸಕ್ತಿಯನ್ನು ರಕ್ಷಿಸಲು ಕೇಂದ್ರ ಸರ್ಕಾರವು ಸಂವಿಧಾನದಲ್ಲಿ ಅನೇಕ ರೀತಿಯ ಹಂಚಿಕೆ, ಅವಕಾಶ, ನಿಬಂಧನೆಗಳನ್ನು ಹಾಗೂ ಸವಲತ್ತುಗಳನ್ನ ನೀಡಿದೆ. ಸೊ ಯಾವ್ದ್ಯಾವ್ದು ಹಾಗಾದ್ರೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಚೈಲ್ಡ್ ರೈಟ್ಸ್. ಚೈಲ್ಡ್ ರೈಟ್ಸ್ ಅಂತಂದ್ರೆ ಮಕ್ಕಳ ಹಕ್ಕುಗಳು. The child is understood to have certain rights and duties in modern society. ಈಗ ಆಧುನಿಕ ಸಮಾಜದಲ್ಲಿ ಮಕ್ಕಳು ಕೆಲವೊಂದು ಅವರದ್ದೇ ಆದಂತಹ ಹಕ್ಕುಗಳು ಮತ್ತೆ ಕರ್ತವ್ಯಗಳನ್ನ ಹೊಂದಿದ್ದಾರೆ. Usually all persons who do not have full legal capacity until a certain age are regarded as children. So ಯಾರನ್ನ ಮಕ್ಕಳು ಅಂತ ಕರೀತಾರೆ? ಕೆಲವೊಂದು ಜನರು ಯಾರಿಗೆ ಪೂರ್ಣ ಪ್ರಮಾಣದಲ್ಲಿ ಕಾನೂನಾತ್ಮಕವಾಗಿ ಒಂದು ಕೆಪಾಸಿಟಿ ಅಂದ್ರೆ ಒಂದು ಧೈರ್ಯ ಅಥವಾ ಒಂದು ಶಕ್ತಿ ಇರೋದಿಲ್ವೋ, ಕಾನೂನಾತ್ಮಕವಾಗಿ ಯಾವುದೇ ಕಾರ್ಯ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ವೋ ಅಂತ ವಯಸ್ಸನ್ನ ಹೊಂದಿರುವಂತವ್ರಿಗೆ ಮಕ್ಕಳು ಅಂತ ಹೇಳುವಂಥದ್ದು. Then childhood is the most sensitive age of life of every human being. ಪ್ರತಿಯೊಬ್ಬ ಮಾನವರ ತುಂಬಾ ಸೂಕ್ಷ್ಮವಾದ ಒಂದು ಘಟ್ಟವನ್ನ ಜೀವನದ ಒಂದು ತುಂಬಾ ಸೂಕ್ಷ್ಮವಾದ ಘಟ್ಟವನ್ನ ಹೇಳ್ತಾರೆ, ಬಾಲ್ಯಾವಸ್ಥೆ ಅಂತ ಹೇಳ್ತಾರೆ. It is in this period of life that every individual is brought up, educated and adjusted to realities of life. ಈ ಸಂದರ್ಭದಲ್ಲಿ, ಈ ಸಮಯದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಬೆಳವಣಿಗೆ ಹೊಂದುವಂಥದ್ದು, ಶಿಕ್ಷಣ ಪಡೆಯುವಂಥದ್ದು, ಹಾಗೆ ಬದುಕಿನ ವಾಸ್ತವತೆಗೆ ಹೊಂದಾಣಿಕೆಯನ್ನ ಪಡೆದುಕೊಳ್ಳುವಂಥದ್ದು ಈ ಒಂದು ಸಮಯದಲ್ಲಿ ಅಂತ ಹೇಳಿ. ಹಾಗೆ the children normally encounter various difficult circumstances. ಅದೇ ಸಮಯದಲ್ಲಿ ಇನ್ನು ಮಕ್ಕಳಾಗಿದ್ದಾಗ ಹಲವಾರು ರೀತಿಯ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಮತ್ತೆ ಬೇರೆ ಬೇರೆ ಕಷ್ಟಕರ ಸನ್ನಿವೇಶಗಳನ್ನ ಎದುರಿಸ್ಬೇಕಾಗುತ್ತೆ ಸಾಮಾನ್ಯವಾಗಿ. The child has the right to be protected by law from all forms of physical or mental violence, injury or abuse, neglect or negligent treatment, maltreatment or exploitation, including sexual abuse. ಸೊ ಮಕ್ಕಳಿಗೆ ಕಾನೂನಾತ್ಮಕವಾಗಿ ರಕ್ಷಣೆಯನ್ನ ನೀಡಿದ್ದಾರೆ. ಯಾವ್ದ್ರಿಂದ? ಎಲ್ಲಾ ರೀತಿಯ ದೈಹಿಕ ಅಥವಾ ಮಾನಸಿಕ ಹಿಂಸೆಯಿಂದ, ಮತ್ತೆ ಯಾವುದೇ ರೀತಿ ಗಾಯಗಳಾಗೋದ್ರಿಂದ, ಮತ್ತೆ ಅಬ್ಯೂಸ್ ಕೆಟ್ಟದಾಗಿ ನಡೆಸ್ಕೊಳ್ಳೋದ್ರಿಂದ, ನೆಗ್ಲೆಕ್ಟ್ ಮಾಡೋದು, ನೆಗ್ಲೆಕ್ಟ್ ಅಂತಂದ್ರೆ ಕಡೆಗಣನೆ ಮಾಡುವಂಥದ್ದು, ಅದೇ ರೀತಿ ಕೆಟ್ಟ ರೀತಿಯಲ್ಲಿ ನಡೆಸ್ಕೊಳ್ಳುವಂಥದ್ದು, ಶೋಷಣೆ ಮಾಡುವಂಥದ್ದು, ಹಾಗೆ ಲೈಂಗಿಕವಾಗಿ ಅವರನ್ನ ಬಳಸ್ಕೊಳ್ಳುವಂಥದ್ದು, ಕೆಟ್ಟದಕ್ಕೆ ಬಳಸ್ಕೊಳ್ಳುವಂಥದ್ದು. ಸೊ ಇದೆಲ್ಲದ್ರಿಂದನೂ ಕೂಡ ಮಕ್ಕಳಿಗೆ ರಕ್ಷಣೆ ಇದೆ, ಕಾನೂನಾತ್ಮಕವಾಗಿ ರಕ್ಷಣೆ ಇದೆ. ಅದು ರಕ್ಷಣೆ ಪಡಿಬೇಕಾಗಿರುವಂಥದ್ದು ಮಕ್ಕಳ ಹಕ್ಕು. Such protection also covers the relationship of a child with his or her parents, legal guardians or any other person who has the care of the child. ಸೊ ಇದು ಏನ್ ಮಾಡುತ್ತೆ, ಮಕ್ಕಳ
ಪೋಷಕರ ಜೊತೆ ಅಥವಾ ಕಾನೂನಾತ್ಮಕವಾಗಿ ಮಕ್ಕಳ ರಕ್ಷಕರ ಜೊತೆ ಅಥವಾ ಮಕ್ಕಳನ್ನ ಯಾರು ಆರೈಕೆ ಮಾಡ್ತಾ ಇರ್ತಾರೆ, ಮಕ್ಕಳ ಕೇರ್ ಯಾರು ತಗೋತಾ ಇರ್ತಾರೆ, ಕೇರ್ ಟೇಕರ್ಸ್ ಯಾರು ಇರ್ತಾರೆ, ಅವರ ಜೊತೆ ಸಂಬಂಧವನ್ನ ಗಟ್ಟಿಗೊಳಿಸ್ಲಿಕ್ಕೆ ಅಥವಾ ರಕ್ಷಿಸ್ಲಿಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ. ಯಾವುದು? ಮಕ್ಕಳ ಹಕ್ಕುಗಳು. ಸೊ ಹಾಗಾದ್ರೆ ಆರ್ಟಿಕಲ್ 2 ಆಫ್ ದ ಚೈಲ್ಡ್ ರೈಟ್ಸ್ ಪ್ರೊಟೆಕ್ಷನ್ ಲಾ ಇದ್ರ ಪ್ರಕಾರ ಅಂದ್ರೆ ಮಕ್ಕಳ ಹಕ್ಕುಗಳ ರಕ್ಷಣಾ ಕಾನೂನು ಇದರ ಆರ್ಟಿಕಲ್ 2 ಎರಡನೇ ವಿಧಿಯ ಪ್ರಕಾರ ಅ ಚೈಲ್ಡ್ ಈಸ್ ಅ ಪರ್ಸನ್ ಹೂ ಹ್ಯಾಸ್ ನಾಟ್ ರೀಚ್ಡ್ ದ ಏಜ್ ಆಫ್ 18 years. ಮಗು ಅಂತಂದ್ರೆ ಒಬ್ಬ ವ್ಯಕ್ತಿ ಯಾರು ಇನ್ನೂ 18 ವರ್ಷವನ್ನ ತಲುಪಿರಲ್ಲ, 18 ವರ್ಷದ ಒಳಗಿನವರನ್ನ ಮಕ್ಕಳು ಅಂತ ಹೇಳ್ಬಿಟ್ಟು ವ್ಯಾಖ್ಯಾನಿಸ್ತಾರೆ. ಸೊ ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಫಾರ್ ಚಿಲ್ಡ್ರನ್. ಮಕ್ಕಳಿಗೆ ಸಾಂವಿಧಾನಿಕ ನಿಬಂಧನೆಗಳು ಯಾವ್ದ್ಯಾವ್ದಿದೆ ಅಂತ ನೋಡಿದ್ರೆ ದೇರ್ ಆರ್ ಸೆವರಲ್ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ಸ್ ಫಾರ್ ದ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಇನ್ ಇಂಡಿಯಾ. ಭಾರತದಲ್ಲಿ ಮಕ್ಕಳ ರಕ್ಷಣೆಗೋಸ್ಕರ ಬೇರೆ ಬೇರೆ ರೀತಿಯಲ್ಲಿ ಸಾಂವಿಧಾನಿಕವಾಗಿ ಕೆಲವೊಂದು ನಿಬಂಧನೆಗಳಿದಾವೆ. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಆರ್ಟಿಕಲ್ 14 ಗ್ಯಾರಂಟೀಸ್ ಈಕ್ವಾಲಿಟಿ ಬಿಫೋರ್ ಲಾ ಟು ಆಲ್ ಸಿಟಿಸನ್ಸ್ ಇನ್ಕ್ಲೂಡಿಂಗ್ ದ ಚಿಲ್ಡ್ರನ್. ವಿಧಿ 14 ಸಂವಿಧಾನದ ವಿಧಿ 14 ಏನ್ ಹೇಳುತ್ತೆ ಅಂತಂದ್ರೆ ಕಾನೂನಿನ ಪ್ರಕಾರ ಎಲ್ಲರೂ ಕೂಡ ಸಮಾನರು, ಎಲ್ಲಾ ನಾಗರಿಕರು ಕೂಡ ಸಮಾನರು. ಎಲ್ಲರೂ ಅಂತಂದ್ರೆ ಅದ್ರಲ್ಲಿ ಮಕ್ಕಳು ಕೂಡ ಸೇರ್ತಾರೆ. ಮಕ್ಕಳನ್ನು ಸೇರಿದಂತೆ ಎಲ್ಲಾ ನಾಗರಿಕರು ಕೂಡ ಆರ್ಟಿಕಲ್ 14 ಪ್ರಕಾರ ವಿಧಿ 14 ಪ್ರಕಾರ ಸಮಾನರು ಅಂತ ಹೇಳಿ. ನೆಕ್ಸ್ಟ್ ಆರ್ಟಿಕಲ್ 15 ಗ್ಯಾರಂಟೀಸ್ ರೈಟ್ ಅಗೇನೆಸ್ಟ್ ಡಿಸ್ಕ್ರಿಮಿನೇಷನ್ ಅಂಡ್ affirm the right to the state to make special provisions for women and children. ವಿಧಿ 15 ಏನ್ ಹೇಳುತ್ತೆ ಅಂತಂದ್ರೆ ತಾರತಮ್ಯದ ವಿರುದ್ಧದ ಹಕ್ಕನ್ನ ಹೇಳುತ್ತೆ. ಹಾಗೆ ರಾಜ್ಯ ಅಥವಾ ರಾಜ್ಯವು ಸ್ಟೇಟ್ ಅಂತಂದ್ರೆ ಏನು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ದೇಶವನ್ನ ಪ್ರತಿನಿಧಿಸಲಿಕ್ಕೆ ಸ್ಟೇಟ್ ಅಂತ ಹೇಳಿ ಹೇಳ್ತಾರೆ. ಸ್ಟೇಟ್ ಟು ಮೇಕ್ ಸ್ಪೆಷಲ್ ಪ್ರಾವಿಷನ್ ಫಾರ್ ವಿಮೆನ್ ಅಂಡ್ ಚಿಲ್ಡ್ರನ್. ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ವಿಶೇಷವಾದ ಒಂದಷ್ಟು ಅವಕಾಶಗಳನ್ನ ಹಂಚಿಕೆಗಳನ್ನ ನೀಡಬೇಕು. ಮತ್ತೆ ತಾರತಮ್ಯದ ವಿರುದ್ಧ ಅವರಿಗೆ ಹಕ್ಕು ಇದೆ ಅಂತ ಹೇಳಿ ವಿಧಿ 15ರಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಆರ್ಟಿಕಲ್ 21 ಗ್ಯಾರಂಟೀಸ್ ಪರ್ಸನಲ್ ಲಿಬರ್ಟಿ ಅಂಡ್ ಡ್ಯೂ ಪ್ರೊಸೆಸ್ ಆಫ್ ಲಾ ಟು ಒನ್ ಅಂಡ್ ಆಲ್. ವಿಧಿ 24 ಪ್ರಕಾರ ಎಲ್ಲರಿಗೂ ಕಾನೂನಿನ ಪ್ರಕ್ರಿಯೆಯನ್ನು ಸರಿಯಾಗಿ ಬಳಸಿಕೊಳ್ಳುವ ಹಕ್ಕು ಹಾಗೂ ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನ ನೀಡಿದ್ದಾರೆ ಅಂತ ಹೇಳಿ ಆರ್ಟಿಕಲ್ 21 ನಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಆರ್ಟಿಕಲ್ 24 ಪ್ರೊವೈಡ್ಸ್ ದಟ್ ನೋ ಚೈಲ್ಡ್ ಬಿಲೋ ದ ಏಜ್ ಆಫ್ 14 ಶಾಲ್ ಬಿ ಎಂಪ್ಲಾಯ್ಡ್ ಟು ವರ್ಕ್ ಇನ್ ಎನಿ ಹಜಾರ್ಡಸ್ ಎಂಪ್ಲಾಯ್ಮೆಂಟ್. ಏನು ಆರ್ಟಿಕಲ್ 24ನೇ ವಿಧಿಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಯಾವುದೇ ಒಂದು ಮಗು 14 ವರ್ಷದ ಒಳಗಿನ ಮಗು ಯಾವುದೇ ಒಂದು ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಬಾರ್ದು, ಅಪಾಯಕಾರಿ ಕೆಲಸಗಳಿಗೆ ಹೋಗ್ಬಾರ್ದು, ಮಾಡಬಾರ್ದು ಮಗು 14 ವರ್ಷದ ಒಳಗಿನ ಮಗು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೆಕ್ಸ್ಟ್ ಆರ್ಟಿಕಲ್ 29 ಎನ್ಶೂರ್ಸ್ ದ ರೈಟ್ಸ್ ಆಫ್ ಮೈನಾರಿಟೀಸ್ ಫಾರ್ ಪ್ರೊಟೆಕ್ಷನ್ ಆಫ್ ದೇರ್ ಇಂಟ್ರೆಸ್ಟ್. 29ನೇ ವಿಧಿಯ ಪ್ರಕಾರ ಮೈನಾರಿಟೀಸ್ ಅಂದ್ರೆ ಅಲ್ಪಸಂಖ್ಯಾತರಿಗೆ ಅವರ ಒಂದು ಆಸಕ್ತಿಯನ್ನ ರಕ್ಷಣೆ ಮಾಡಿಕೊಳ್ಳುವಂತ ಹಕ್ಕನ್ನ ನೀಡಿದ್ದಾರೆ. ಆರ್ಟಿಕಲ್ 37 ensures that the government has the flexibility to undertake appropriate legislative and administrative measures to ensure child rights. ಸೊ ಆರ್ಟಿಕಲ್ 37 ಪ್ರಕಾರ ಮಕ್ಕಳ ಹಕ್ಕುಗಳನ್ನ ಸರಿಯಾದ ರೀತಿಯಲ್ಲಿ ಜಾರಿಗೆ ತರಲಿಕ್ಕೆ ಸರ್ಕಾರ ಕಾನೂನಾತ್ಮಕ ಹಾಗೂ ಆಡಳಿತಾತ್ಮಕವಾದ ಯಾವುದೇ ಕ್ರಮಗಳನ್ನ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ ಸರ್ಕಾರಕ್ಕೆ. ನೆಕ್ಸ್ಟ್ ಆರ್ಟಿಕಲ್ 39E of the Directive Principles of State Policy provides that children of tender age should not be abused and that they should not be forced by economic necessity to enter vocations unsuited to their age or strength. ಸೊ ವಿಧಿ ಏನು ರಾಜ್ಯ ನಿರ್ದೇಶಕ ತತ್ವಗಳು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತಂದ್ರೆ, ಸೊ ರಾಜ್ಯ ನಿರ್ದೇಶಕ ತತ್ವಗಳ 39 ಈ ವಿಧಿ ಏನ್ ಹೇಳುತ್ತೆ ಅಂತಂದ್ರೆ ಸಣ್ಣ ವಯಸ್ಸಿನ ಮಕ್ಕಳಿಗೆ ಟೆಂಡರ್ ಏಜ್ ಅಂತಂದ್ರೆ ಕೋಮಲ ವಯಸ್ಸು ಅನ್ನೋ ಕರೆಕ್ಟ್ ನಾವು ಟ್ರಾನ್ಸ್ಲೇಟ್ ಮಾಡಿದ್ರೆ ಬರುತ್ತೆ.
ಅಂದ್ರೆ ಸಣ್ಣ ವಯಸ್ಸಿನ ಮಕ್ಕಳನ್ನ ಹಿಂಸೆಗೆ ಒಳಪಡಿಸಬಾರದು. ಯಾವ್ದಕ್ಕೋಸ್ಕರ? ಆರ್ಥಿಕ ಅವಶ್ಯಕತೆ, ಪೋಷಕರ ಆರ್ಥಿಕ ಅವಶ್ಯಕತೆಗೋಸ್ಕರ ಮಕ್ಕಳನ್ನ ಹಿಂಸೆಗೆ ಒಳಪಡಿಸಬಾರ್ದು. ಮತ್ತೆ ಅವರಿಗೆ ಸೂಕ್ತವಲ್ಲದ, ಆ ವಯಸ್ಸಿಗೆ ಮತ್ತೆ ಅವರ ಬಲಕ್ಕೆ ಸೂಕ್ತವಲ್ಲದ ಯಾವುದೇ ಕೆಲಸಗಳಿಗೆ ಮಕ್ಕಳನ್ನ ಆರ್ಥಿಕ ಅವಶ್ಯಕತೆಗೋಸ್ಕರ ಕಳಿಸಬಾರ್ದು ಅನ್ನುವಂಥದ್ದು. Next, Article 39F of the Directive Principles of State Policy requires children to be given opportunities and facilities to develop in a healthy manner and in conditions of freedom and dignity, and that childhood and youth be protected against exploitation and moral and material abandonment. ಅಂದ್ರೆ 39F ನ ರಾಜ್ಯ ನಿರ್ದೇಶಕ ತತ್ವಗಳ ಪ್ರಕಾರ ಸ್ವಾತಂತ್ರ್ಯ ಹಾಗೂ ಗೌರವದ ಸ್ಥಿತಿಯನ್ನು ಆರೋಗ್ಯಕರ ರೀತಿಯಲ್ಲಿ ಬೆಳೆಸಿಕೊಳ್ಳುವಂತೆ ಬೇಕಾದ ಅವಕಾಶ ಮತ್ತು ಸವಲತ್ತುಗಳನ್ನ ಮಕ್ಕಳಿಗೆ ಒದಗಿಸ್ಕೊಡ್ಬೇಕು. ಅದೇ ರೀತಿ ಬಾಲ್ಯ ಮತ್ತು ಯೌವನಾವಸ್ಥೆಯು ಶೋಷಣೆಯ ವಿರುದ್ಧ, ನೈತಿಕ ಹಾಗೂ ಭೌತಿಕ ಶೋಷಣೆಯ ವಿರುದ್ಧ ರಕ್ಷಣೆಯನ್ನ ಪಡಿಬೇಕು ಅನ್ನೋದನ್ನ ಆರ್ಟಿಕಲ್ 39F ಅಲ್ಲಿ ಹೇಳಿರುವಂತದ್ದು. Next, Article 45 of the Directive Principles of State Policy provides for the free and compulsory education for all children until they complete the age of 14. ಹಾಗೆ ರಾಜ್ಯ ನಿರ್ದೇಶಕ ತತ್ವಗಳ 45ನೇ ವಿಧಿ ಏನ್ ಹೇಳುತ್ತೆ ಅಂತಂದ್ರೆ, ಪ್ರತಿಯೊಂದು ಮಗುವಿಗೂ ಕೂಡ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಅವರು 14 ವರ್ಷ ಪೂರೈಸುವವರೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ನೀಡಬೇಕು ಅನ್ನುವಂಥದ್ದು. Next, Article 46 recognizes the right of weaker sections of the people to be protected from social injustices and all forms of exploitation. ಅಂದ್ರೆ 46ನೇ ವಿಧಿ ಪ್ರಕಾರ ಇದು ಏನನ್ನ ಗುರುತಿಸುತ್ತೆ ಅಂತಂದ್ರೆ, ದುರ್ಬಲ ವರ್ಗಗಳ ಹಕ್ಕು. ದುರ್ಬಲ ವರ್ಗಗಳ ಜನರಿಗೆ ಯಾವುದು ಸಾಮಾಜಿಕ ಅಸಮಾನತೆ ಅಥವಾ ಅನ್ಯಾಯದ ವಿರುದ್ಧ, ಹಾಗೆ ಎಲ್ಲಾ ರೀತಿಯ ಶೋಷಣೆಯ ವಿರುದ್ಧ ರಕ್ಷಣೆ ಪಡೆಯುವಂತ ಒಂದು ಹಕ್ಕನ್ನ ದುರ್ಬಲ ವರ್ಗದವರಿಗೆ ಕೊಟ್ಟಿದೆ. ಇದನ್ನ 46ನೇ ವಿಧಿಯಲ್ಲಿ ಗುರುತಿಸಬಹುದು ನಾವು. Next, Article 47 provides the right to nutrition and standard of living and improved health, public health. 47ನೇ ವಿಧಿ ಏನ್ ಹೇಳುತ್ತೆ ಅಂತಂದ್ರೆ, ಉತ್ತಮ ಪೋಷಕಾಂಶಕ್ಕೆ ಹಾಗೆ ಜೀವನ ಮಟ್ಟ ಸುಧಾರಿಸ್ಲಿಕ್ಕೆ ಹಾಗೂ ಸಾರ್ವಜನಿಕ ಆರೋಗ್ಯವನ್ನ ಸುಧಾರಣೆ ಮಾಡ್ಲಿಕ್ಕೆ ಹಕ್ಕು ಇದೆ ಅನ್ನೋ, ಸುಧಾರಣೆ ಮಾಡಬೇಕು ಅನ್ನೋ ಹಕ್ಕನ್ನ ಆರ್ಟಿಕಲ್ 47 ನಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್, ಕೆಲವೊಂದು ಚೈಲ್ಡ್ ಪ್ರೊಟೆಕ್ಷನ್ ಪಾಲಿಸೀಸ್ ಇದೆ. ಅಂದ್ರೆ ಮಕ್ಕಳ ರಕ್ಷಣೆಗೋಸ್ಕರ ಕೆಲವೊಂದು ನೀತಿಗಳಿದೆ. ನಾವು ಇದನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಇದ್ರ ಬಗ್ಗೆ, ಈ ಎಲ್ಲಾ ಪಾಲಿಸಿಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದೀವಿ. ಸೊ ಯಾವ್ಯಾವ ಪಾಲಿಸಿ ಇದೆ ಅನ್ನೋದನ್ನ ನಾನಿಲ್ಲಿ ಲಿಸ್ಟ್ ಮಾಡಿದ್ದೀನಿ, ಅದನ್ನ ಒಂದ್ಸರಿ ನೆನ್ಪಿಟ್ಕೊಳ್ಳಿ. ಸೊ ಎಕ್ಸಾಮ್ ಅಲ್ಲಿ ಬರೆಯುವಾಗ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ನಿಮ್ಗೆ ಈಸಿ ಆಗುತ್ತೆ. ದ ನ್ಯಾಷನಲ್ ಪಾಲಿಸಿ ಫಾರ್ ಚಿಲ್ಡ್ರನ್ 1974, ರಾಷ್ಟ್ರೀಯ ಮಕ್ಕಳ ನೀತಿ 1974. ದ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಶನ್ 1986, ರಿವೈಸ್ಡ್ ಇನ್ 1992. ರಾಷ್ಟ್ರೀಯ ಶಿಕ್ಷಣ ನೀತಿ 1986ರಲ್ಲಿ ಮೊದಲು ಬಂತು, ಆಮೇಲೆ 1992ರಲ್ಲಿ ಇದು ಬದಲಾವಣೆ ಆಗಿದೆ. ದ ನ್ಯಾಷನಲ್ ಪಾಲಿಸಿ ಆನ್ ಚೈಲ್ಡ್ ಲೇಬರ್, ಮಕ್ಕಳ ಕಾರ್ಮಿಕತೆಯ ಕುರಿತಿರುವ ರಾಷ್ಟ್ರೀಯ ನೀತಿ 1987ರಲ್ಲಿ ಬಂದಿರುವಂತದ್ದು. ದ ನ್ಯಾಷನಲ್ ನ್ಯೂಟ್ರಿಷನ್ ಪಾಲಿಸಿ, ರಾಷ್ಟ್ರೀಯ ಪೋಷಕಾಂಶ ನೀತಿ 1996. ದ ನ್ಯಾಷನಲ್ ಚಾರ್ಟರ್ ಫಾರ್ ಚಿಲ್ಡ್ರನ್, ರಾಷ್ಟ್ರೀಯ ಮಕ್ಕಳ ಸನ್ನದು 2003ರಲ್ಲಿ ಬಂದಿರುವಂತದ್ದು. ದ ನ್ಯಾಷನಲ್ ಪ್ಲಾನ್ ಆಫ್ ಆಕ್ಷನ್ ಫಾರ್ ಚಿಲ್ಡ್ರನ್ 2005. ದ ನ್ಯಾಷನಲ್ ಪಾಲಿಸಿ ಫಾರ್ ಚಿಲ್ಡ್ರನ್ 2012. ಸೊ ಇದಿಷ್ಟ್ರ ಬಗ್ಗೆ ನೀವು ಈಗಾಗ್ಲೇ ತಿಳ್ಕೊಂಡಿದ್ದೀರಾ, ಒಂದ್ಸರಿ ರಿವೈಸ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಟೈಪ್ಸ್ ಆಫ್ ಚೈಲ್ಡ್ ರೈಟ್ಸ್, UNCRC ಪ್ರಕಾರ, ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ರೈಟ್ಸ್ ಆಫ್ ಚಿಲ್ಡ್ರನ್. ಸೊ ಇದ್ರ ಪ್ರಕಾರ ಮಕ್ಕಳ ಹಕ್ಕುಗಳನ್ನ 4 ವಿಭಾಗಗಳಾಗಿ ಮಾಡಿದ್ದಾರೆ. ಒಂದೇದು ಸರ್ವೈವಲ್ ರೈಟ್ಸ್, ಅಂದ್ರೆ ಬದುಕುಳಿಯುವಿಕೆಯ ಹಕ್ಕು. ನೆಕ್ಸ್ಟ್ ಬರುವಂತದ್ದು ಡೆವಲಪ್ಮೆಂಟ್ ರೈಟ್ಸ್, ಅಂದ್ರೆ ಅಭಿವೃದ್ಧಿ ಅಥವಾ ಬೆಳವಣಿಗೆಯ ಹಕ್ಕು. ನೆಕ್ಸ್ಟ್ ಪ್ರೊಟೆಕ್ಷನ್ ರೈಟ್ಸ್, ರಕ್ಷಣೆಯ ಹಕ್ಕು. ನೆಕ್ಸ್ಟ್ ಪಾರ್ಟಿಸಿಪೇಷನ್ ರೈಟ್ಸ್, ಭಾಗವಹಿಸುವಿಕೆಯ ಹಕ್ಕು.
ಸೊ 1 by 1 ನೋಡ್ತಾ ಹೋಗೋಣ. ಮೊದಲನೇದಾಗಿ ಸರ್ವೈವಲ್ ಅಂಡ್ ಡೆವಲಪ್ಮೆಂಟ್ ರೈಟ್ಸ್, ಬದುಕುಳಿಕೆಯ ಮತ್ತು ಬೆಳವಣಿಗೆಯ ಹಕ್ಕುಗಳು. These are rights to the resources necessary for the survival and full development of the child. ಈ ಹಕ್ಕುಗಳು ಏನಕ್ಕೆ ಅಂತಂದ್ರೆ ಮಕ್ಕಳು ಬದುಕುಳಿಯುವಿಕೆಗೆ ಹಾಗೆ ಪೂರ್ಣ ಪ್ರಮಾಣದ ಬೆಳವಣಿಗೆ ಆಗ್ಲಿಕ್ಕೆ ಕೆಲವೊಂದು ರಿಸೋರ್ಸಸ್ ಅಂದ್ರೆ ಸಂಪನ್ಮೂಲಗಳು ಬೇಕು. ಸೊ ಆ ಸಂಪನ್ಮೂಲಗಳನ್ನ ಪಡೆದುಕೊಳ್ಳುವಂತ ಹಕ್ಕು ಇದೆ ಮಕ್ಕಳಿಗೆ ಅಂತ ಹೇಳಿ. ಹಾಗಾದ್ರೆ ಯಾವ್ಯಾವ ಸಂಪನ್ಮೂಲಗಳು ಅಂತ ನೋಡೋಣ. ದೇ ಇನ್ಕ್ಲೂಡ್ ರೈಟ್ಸ್ ಟು ಅಡಿಕ್ವೇಟ್ ಫುಡ್, shelter, clean water, formal education, primary health care, leisure and recreation, cultural activities and information about their rights. ಇದು ಈ ಹಕ್ಕು ಯಾವ್ದಾವ್ದನ್ನ ಒಳಗೊಂಡಿದೆ ಅಂದ್ರೆ ಸರಿಯಾದ ಆಹಾರ, ವಸತಿ, ಶುದ್ಧ ನೀರು, ಮತ್ತೆ ಶಿಕ್ಷಣ, ಪ್ರೈಮರಿ ಹೆಲ್ತ್ ಕೇರ್ ಪ್ರಾಥಮಿಕ ಆರೋಗ್ಯ ವ್ಯವಸ್ಥೆ, ಆರೋಗ್ಯ ಆರೈಕೆ, ಲೀಜರ್ ಅಂಡ್ ರಿಕ್ರಿಯೇಷನ್ ಅಂದ್ರೆ ಮನೋರಂಜನಾ ಚಟುವಟಿಕೆಗಳು, ಮತ್ತೆ ಫ್ರೀ ಟೈಮ್, ಮಕ್ಕಳಿಗೋಸ್ಕರ ಒಂದಷ್ಟು ಫ್ರೀ ಟೈಮ್ ಸಿಗ್ಬೇಕು ಅನ್ನುವಂಥದ್ದು. ಹಾಗೆ ಕಲ್ಚರಲ್ ಆಕ್ಟಿವಿಟೀಸ್, ಸಾಂಸ್ಕೃತಿಕ ಚಟುವಟಿಕೆಗಳು, ಅಂಡ್ ಇನ್ಫಾರ್ಮೇಶನ್ ಅಬೌಟ್ ದೇರ್ ರೈಟ್ಸ್, ಮಕ್ಕಳ ಹಕ್ಕುಗಳ ಬಗ್ಗೆ ಅವರಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನ ಕೊಡ್ಬೇಕು ಅನ್ನುವಂಥದ್ದು. ನೆಕ್ಸ್ಟ್ ಬರುವಂಥದ್ದು ಪ್ರೊಟೆಕ್ಷನ್ ರೈಟ್ಸ್ ಅಂದ್ರೆ ರಕ್ಷಣೆಯ ಹಕ್ಕು. It include protection from all forms of child abuse, neglect, exploitation and cruelty, including the right to special protection in war and protection from abuse in the criminal justice system. ಸೊ ಇದ್ರ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಮಕ್ಕಳಿಗೆ ಎಲ್ಲಾ ರೀತಿಯ ಅಬ್ಯೂಸ್, ಕೆಟ್ಟದಾಗಿ ನಡೆಸ್ಕೊಳ್ಳೋದ್ರಿಂದ ಇರ್ಬೋದು, ನೆಗ್ಲೆಕ್ಟ್ ಕಡೆಗಣಿಸೋದ್ರಿಂದ ಇರ್ಬೋದು, ಅಥವಾ ಶೋಷಣೆ ಮಾಡೋದ್ರಿಂದ ಅಥವಾ ಯಾವುದೇ ಹಿಂಸೆ ಮಾಡೋದ್ರಿಂದ ಮಕ್ಕಳಿಗೆ ಏನ್ ಸಿಗ್ಬೇಕು, ರಕ್ಷಣೆ ಸಿಗ್ಬೇಕು. ಅದ್ರ ಜೊತೆ ವಿಶೇಷವಾದ ರಕ್ಷಣೆ ಸಿಗ್ಬೇಕು. ಯಾವ ಸಮಯದಲ್ಲಿ ಅಕಸ್ಮಾತ್ ಯುದ್ಧಗಳಾದ ಸಂದರ್ಭದಲ್ಲಿ. ಹಾಗೆ ಪ್ರೊಟೆಕ್ಷನ್ ಫ್ರಮ್ ಅಬ್ಯೂಸ್ ಇನ್ ದ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್. ಸೊ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಂದ್ರೆ ಯಾವ್ದೇ ರೀತಿ ಏನು ಕ್ರೈಮ್ಸ್ ಆದಾಗ ಮಕ್ಕಳಿಗೆ ಒಂದು ನ್ಯಾಯ ವ್ಯವಸ್ಥೆ ಇರುತ್ತೆ ಅಲ್ವಾ. ಮಕ್ಕಳಿಗೋಸ್ಕರ ಮಕ್ಕಳ ವಿರುದ್ಧ ಯಾವ್ದಾದ್ರು ಕ್ರೈಮ್ಸ್ ಆದ್ರೆ, ಅಪರಾಧಗಳಾದ್ರೆ, ಅಥವಾ ಮಕ್ಕಳು ಯಾವ್ದಾದ್ರು ಅಪರಾಧಗಳಲ್ಲಿ ತೊಡಕೊಂಡ್ರೆ ಆಗ ಒಂದು ನ್ಯಾಯ ವ್ಯವಸ್ಥೆ ಇರುತ್ತೆ. ಆ ನ್ಯಾಯ ವ್ಯವಸ್ಥೆಯಲ್ಲಿ ಕೂಡ ಮಕ್ಕಳಿಗೆ ಸರಿಯಾದ ರೀತಿ ರಕ್ಷಣೆ ಸಿಗ್ಬೇಕು, ಮಕ್ಕಳ ಮಾತಿಗೆ ಬೆಲೆ ಕೊಡ್ಬೇಕು ಅನ್ನುವಂಥದ್ದು ಮುಖ್ಯವಾಗಿ ಹೇಳುವಂಥದ್ದು. ನೆಕ್ಸ್ಟ್ ಪಾರ್ಟಿಸಿಪೇಷನ್ ರೈಟ್ಸ್. ಚಿಲ್ಡ್ರನ್ ಆರ್ ಎಂಟೈಟಲ್ಡ್ ಟು ದ ಫ್ರೀಡಮ್ ಟು ಎಕ್ಸ್ಪ್ರೆಸ್ ಒಪಿನಿಯನ್ಸ್ ಅಂಡ್ to have a say in matters affecting their social, economic, religious, cultural and political life. Participation rights include the right to express opinions and be heard, the right to information and freedom of association. ಸೊ ಮಕ್ಕಳಿಗೆ ಭಾಗವಹಿಸುವಂತ ಹಕ್ಕು ಸಿಗ್ಬೇಕು. ಯಾವ ತರದಲ್ಲಿ ಭಾಗವಹಿಸುವಿಕೆ ಅಂತಂದ್ರೆ ಅವರ ಒಂದು ಅನಿಸಿಕೆಗಳನ್ನ ಇರ್ಬೋದು ಅಥವಾ ಅವರ ಒಂದು ಭಾವನೆಗಳನ್ನ ಹೇಳಿಕೊಳ್ಳುವಂತ ಅಥವಾ ಎಕ್ಸ್ಪ್ರೆಸ್ ಮಾಡುವಂತ, ತೋಡಿಕೊಳ್ಳುವಂತ ಒಂದು ಸ್ವಾತಂತ್ರ್ಯ ಮಕ್ಕಳಿಗೆ ಸಿಗ್ಬೇಕು. ಯಾವ್ಯಾವ ವಿಷಯದಲ್ಲಿ? ಸಾಮಾಜಿಕ ವಿಷಯದಲ್ಲಿ ಇರ್ಬೋದು, ಆರ್ಥಿಕವಾಗಿ ಇರ್ಬೋದು, ಧಾರ್ಮಿಕವಾಗಿ ಇರ್ಬೋದು, ಸಾಂಸ್ಕೃತಿಕವಾಗಿ ಇರ್ಬೋದು, ಅಥವಾ ರಾಜಕೀಯವಾಗಿ ಇರ್ಬೋದು. ಸೊ ಈ ತರ ಜೀವನದ ಬೇರೆ ಬೇರೆ ಅಂಶಗಳಲ್ಲಿ ಮಕ್ಕಳು ಅವರ ಅನಿಸಿಕೆಗಳನ್ನ ಹೇಳುವಂತ, ಅಭಿಪ್ರಾಯವನ್ನ ತಿಳಿಸುವಂತ ಅಥವಾ ಎಕ್ಸ್ಪ್ರೆಸ್ ಮಾಡುವಂತ ಒಂದು ಹಕ್ಕು ಇದೆ. ಗೊತ್ತಾಯ್ತಾ? ಸೊ ಈ ಎಲ್ಲಾ ವಿಷಯಗಳಲ್ಲಿ ಮಕ್ಕಳಿಗೆ ಭಾಗವಹಿಸುವಂತ ಹಕ್ಕು ಕೂಡ ಇದೆ, ಹಾಗೆ ಎಕ್ಸ್ಪ್ರೆಸ್ ಮಾಡುವಂತ, ಹೇಳುವಂತ ಹಕ್ಕು ಕೂಡ ಇದೆ. ಅದ್ರ ಜೊತೆ ಪಾರ್ಟಿಸಿಪೇಷನ್ ರೈಟ್ಸ್ ಇನ್ಕ್ಲೂಡ್ ದ ರೈಟ್ ಟು ಎಕ್ಸ್ಪ್ರೆಸ್ ಒಪಿನಿಯನ್ಸ್ ಅಲ್ವಾ. ಅದ್ರ ಜೊತೆ ಮಕ್ಕಳು ಅವರ ಅನಿಸಿಕೆಗಳನ್ನ ಹೇಳ್ಕೊಳ್ಳುವಂತ ಒಂದು ಹಕ್ಕು ಇದೆ. ಅದ್ರ ಜೊತೆಗೆ ಕೇಳುವಂತ ಹಕ್ಕು ಕೂಡ ಇದೆ. ಸೊ ರೈಟ್ ಟು ಇನ್ಫಾರ್ಮೇಶನ್, ಅದ್ರ ಜೊತೆ ಮಾಹಿತಿಯನ್ನ ಸಂಗ್ರಹಿಸುವ, ಮಾಹಿತಿಯನ್ನ ಪಡೆದುಕೊಳ್ಳುವಂತ ಹಕ್ಕು, ಮತ್ತೆ ಫ್ರೀಡಮ್ ಆಫ್ ಅಸೋಸಿಯೇಷನ್, ಇತರರ ಜೊತೆ ಸ್ವತಂತ್ರವಾಗಿ ಬೆರೆಯುವಂತಹ ಹಕ್ಕು. ಇಷ್ಟು ಕೂಡ ಮಕ್ಕಳ ಭಾಗವಹಿಸುವ ಹಕ್ಕಿನಲ್ಲಿ ಬರುವಂತದ್ದು. ಸೊ ಬ್ರೀಫ್ ಆಗಿ ಎಲ್ಲದನ್ನೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇನ್ನೇನಾದ್ರೂ ಅರ್ಥ ಆಗಿಲ್ಲ, ಡೌಟ್ಸ್ ಇದೆ ಅಂತಂದ್ರೆ ಕ್ಲಾರಿಫೈ ಮಾಡ್ಕೋಬಹುದು. ಸೊ ಇಲ್ಲಿ ನಾವ್ ಇವತ್ತು ಮುಖ್ಯವಾಗಿ ನೋಡಿದ್ದೇನಂದ್ರೆ ಮಕ್ಕಳ ಬೆಳವಣಿಗೆಗೋಸ್ಕರ, ಮಕ್ಕಳು ಒಳ್ಳೆ ರೀತಿಯಲ್ಲಿ ಭವಿಷ್ಯದ ಬುನಾದಿ ಆಗ್ಲಿಕ್ಕೋಸ್ಕರ ಅಥವಾ ಭವಿಷ್ಯದ ಒಳ್ಳೆಯ ಆಗಕ್ಕೋಸ್ಕರ ನಮ್ಮ ಸಂವಿಧಾನದಲ್ಲಿ ಮಕ್ಕಳಿಗೆ ಯಾವ್ಯಾವ ರೀತಿಯ ಅವಕಾಶಗಳನ್ನ ಕೊಟ್ಟಿದ್ದಾರೆ. ಮಕ್ಕಳ ಹಕ್ಕುಗಳ ಮೂಲಕ ಇರ್ಬೋದು,
through policies for the children or through child rights and some constitutional provisions. So if you have any doubts regarding this, you can clarify it. Thank you.